ಎಲ್ಲರಿಗೂ ನಮಸ್ಕಾರ. ಮಸಾಲೆ ಖಾರ ಮಾಡುವ ವಿಧಾನ. ಒಂದು ಹಂಚು ತಗೋಬೇಕು, 10ರಿಂದ 15 ಕರಿಮೆಣಸು, 2 ಅನಾನಸ್ ಹೂವು, 5 ಲವಂಗ, 2 ಏಲಕ್ಕಿ, 1 ಹಿಡಿಯಷ್ಟು ಹಬೀಸ್ ಬೀಜ, 2 ಪೀಸು ಚಕ್ಕೆ, 2 ಪಲಾವ್ ಎಲೆ. ಇದನ್ನೆಲ್ಲ ಹಾಕಿ ಜಸ್ಟ್ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಜಸ್ಟ್ 2 ಮಿನಿಟ್ಸ್ ಆದರೆ ಸಾಕು. ಇದನ್ನೆಲ್ಲ ಒಂದು ಪ್ಲೇಟ್ ಒಳಗಡೆ ತೆಗೆದು ಇಟ್ಕೋಬೇಕು. ನೆಕ್ಸ್ಟ್ 2ರಿಂದ 3 ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಮಸಾಲೆ ಪದಾರ್ಥ ಇರುತ್ತಲ್ಲ ಅದನ್ನೆಲ್ಲ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಇದಾದಮೇಲೆ ಶುಂಠಿ 1 ಹಿಡಿಯಷ್ಟು, ನೆಕ್ಸ್ಟ್ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಬೇಕು. ಮತ್ತು 1 ಕಟ್ಟಷ್ಟಿರೋದು ಕೊತ್ತಂಬರಿನ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಆದಮೇಲೆ ಖಾರದ ಜೊತೆಗೆ ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಮಸಾಲೆ ಖಾರದ ಜೊತೆ ಮಿಕ್ಸ್ ಆಗೋವರೆಗೂ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಆಯಿಲ್ ಹಾಕಬೇಕು, ಯಾಕಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ. ಇಷ್ಟೆಲ್ಲ ಆದಮೇಲೆ ಮಸಾಲೆ ಖಾರ ರೆಡಿ. ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಏನಾಗಿದೆ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು.